ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ, ಕರ್ತನ ದಿನ, ಪುನರುತ್ಥಾನದ ದಿನ ಆಗಿದೆ. ಭಾನುವಾರ ಬಂದ ಕೂಡಲೇ ಜಿಗಿದು ಕುಣಿದಾಡಬೇಕು ಪ್ರಿಯರೇ, ಭಾನುವಾರ ಬಂತೆಂಬುದಾಗಿ. ಹಾಗಾಗಿ ಈ ದಿನ ವಿಶ್ರಾಂತಿ ತೆಗೆದುಕೊಳ್ಳೋಣ. ವಿಶ್ರಾಂತಿಯ ದಿನವಲ್ಲವೋ ಅಂದುಕೊಳ್ತಿರ್ಬೋದು ಬಹಳ ಜನ. ಹೌದು ಪ್ರಿಯರೇ, ನಾವು ವಾರವೆಲ್ಲ 6 ದಿವಸಗಳವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇವೆ. 7ನೆಯ ದಿನ ವಿಶ್ರಾಂತಿ ತೆಗೆದುಕೊಳ್ತಿದ್ದೇವೆ ಅಂದರೆ ನಿದ್ದೆ ಮಾಡುವಂಥದ್ದಲ್ಲ, ಕರ್ತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು. ಎಲ್ಲಿ ನಮಗೆ ವಿಶ್ರಾಂತಿ ದೊರಕುತ್ತದೆ? ಆತನ ಸನ್ನಿಧಿಯಲ್ಲಿಯೇ. ಈ ಲೋಕದಲ್ಲಿನ ಶಾಂತಿಯನ್ನು ಹುಡುಕುವಂಥವರು ನಿರುತ್ಸಾಹ ಪಡ್ತಾರೆ, ಆದರೆ ಕರ್ತನಲ್ಲಿ ನಾವು ಆನಂದಿಸುವಂಥದ್ದು, ಕರ್ತನಲ್ಲಿ ನಾವು ನಂಬಿಕೆ ಇಡುವುದು ಎಷ್ಟೋ ಪ್ರಾಮುಖ್ಯವಾಗಿದೆ. ಬನ್ನಿ, ಸಭೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಧ್ಯಾನ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಭಾನುವಾರ ಸಭೆಗೆ ಹೋಗಬೇಕೆಂಬ ಆಸೆ ನಮ್ಮಲ್ಲಿ ಉಂಟಾಗುವ ಹಾಗೆ ಮಾತಾಡಬೇಕೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಸಭೆಗೆ ಹೋಗುತ್ತಾ ಇದ್ದೀರಾ? ಆಲ್ರೆಡಿ ಹೋಗಿ ಬಂದಿದ್ದೀರೋ ಇಲ್ಲವೇ ಹೋಗುತ್ತಾ ಇದ್ದೀರೋ? ನೀವು ಯಾವುದೇ ದೇಶದಲ್ಲಿರ್ಬೋದು, ನಿಮ್ಮ ಸಮಯ ಏನಿದೆ ಎಂದು ನನಗೆ ಗೊತ್ತಿಲ್ಲ, ಆದರೆ ಪ್ರತಿ ಭಾನುವಾರ ದೇವರ ಸಭೆಗೆ ಹೋಗಬೇಕು. ದೇವರ ಆಲಯಕ್ಕೆ ಅಂದರೆ ಸಭೆಗೆ ನಾವು ಯಾಕೆ ಹೋಗುತ್ತಾ ಇದ್ದೇವೆ? ಒಮ್ಮೆ ಹೇಳಿ ನೋಡೋಣ. ನೀವು ಹೇಳಿದ್ರೂ ನನಗೆ ಕೇಳಿಸೋದಿಲ್ವಲ್ಲವೇ? ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರಿನೊಂದಿಗೆ ಇಂತಹ ಪ್ರಶ್ನೆಗಳಿಗೆ ಉತ್ತರವೂ ಕೂಡ ನೀವು ಟೈಪ್ ಮಾಡಿರಿ, ಸ್ವಲ್ಪ ಗ್ರಹಿಸಿಕೊಳ್ಳುವುದಕ್ಕಾಗಿ. ನಿಮ್ಮೆಲ್ಲರಿಗೆ ತಕ್ಕ ರೀತಿಯಲ್ಲಿ ಅಂತಹ ವಿಷಯಗಳನ್ನು ವಿವರಿಸುವುದಕ್ಕಾಗಿ ನೀವು ಸಹಕರಿಸಿದವರಾಗುತ್ತೀರಿ. ಎಸ್, ಯಾಕೆ ಹೋಗುತ್ತೇವೆ ದೇವರ ಸಭೆಗೆ? ಆರಾಧಿಸುವುದಕ್ಕಾಗಿ. ಆರಾಧನೆ ಅಂದರೆ ಏನು? ದೇವರನ್ನು ಸ್ತುತಿಸುವುದು, ಹಾಡುಗಳನ್ನು ಹಾಡುವುದು, ವಾಕ್ಯ ಕೇಳುವುದು, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರಾರ್ಥಿಸಿಕೊಳ್ಳುವಂಥದ್ದು. ಈ ದಿನ ಕೆಲವು ಸಭೆಗಳಲ್ಲಿ ಆಚಾರ ಪದ್ಧತಿಯ ಪ್ರಕಾರ ಕೂತ್ಕೊಳ್ಳೋದು, ಎದ್ದು ಹೇಳೋದು, ಕೆಲವು ಆಚಾರ ಅನುಸರಿಸೋದು, ಸೇವಕರು ಒಂದು ವಾಕ್ಯ ಹೇಳಿದ್ರೆ ಕೇಳೋದು, ಮನೆಗೆ ತಿರುಗಿ ಬರುವುದು ಎನ್ನುವ ರೀತಿಯಲ್ಲಿರುತ್ತೆ. ಸ್ವಲ್ಪ ಕಾಣಿಕೆ ಕೂಡ ಹಾಕ್ತಾರೆ ಬಿಡಿ. ಜೇಬೊಳಗಡೆ ಕೈ ಹಾಕಿದ್ರೆ ಸಿಕ್ಕಿದ್ದನ್ನೇ ಕಾಣಿಕೆ ಹಾಕುವವರಾಗಿರಬಾರದು. ಹೃದಯದಲ್ಲಿ ಸಿದ್ಧಪಡಿಸಿಕೊಂಡು ಕೊಡಬೇಕು. ಈ ದಿನ ಏನನ್ನು ಪ್ರಾರ್ಥಿಸಬೇಕು, ಯಾವ ವಿಷಯದಲ್ಲಿ ದೇವರಿಗೆ ಕೇಳಬೇಕು, ಯಾವ ವಿಷಯಕ್ಕಾಗಿ ದೇವರನ್ನು ಸ್ತುತಿಸಬೇಕು. ಈ ವಾರದಲ್ಲಿ ಎಷ್ಟೋ ಕೇಡಿನಿಂದ ತಪ್ಪಿಸಿದರಲ್ಲವೇ, ಎಷ್ಟೋ ಆಕ್ಸಿಡೆಂಟ್ಸ್ಗಳಿಂದ ಬಿಡಿಸಿದಾರಲ್ಲವೇ, ಹೇಗೆ ನನಗೆ ಸ್ವಸ್ಥಪಡಿಸಿದ್ದಾರೆ, ಎಷ್ಟೋ ಆರೋಗ್ಯ ನನಗೆ ಕೊಟ್ಟಿದ್ದಾರೆ. ನನ್ನ ಕರ್ತನಿಗೆ ಹೇಳಿಕೊಳ್ಳಬೇಕು ಕರ್ತನು ಮಾಡಿರುವ ಕಾರ್ಯಗಳು, ಜೊತೆ ವಿಶ್ವಾಸಿಗಳಿಗೆ ಸಾಕ್ಷಿಯಾಗಿರಬೇಕು. ಕರ್ತನು ಮಾಡಿರುವ ಉಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸಲು ನಾವು ಸಿದ್ಧತೆಯೊಂದಿಗೆ ಸಭೆಗೆ ಹೋಗಬೇಕು. ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ ಬೈಬಲ್ನಲ್ಲಿ ಹೇಳುತ್ತದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ದೇವರ ಆಲಯದಲ್ಲಿ ಪ್ರಾರ್ಥನೆ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನೆ ಆಲಯವೆನಿಸಿಕೊಳ್ಳುವುದು ಎಂದು ಯೇಸು ಹೇಳಿದಾರಲ್ಲವೇ? ಇಸ್ರಾಯೇಲರು ಬಂದಿ ಆಳುಗಳಾಗಿದ್ದಾಗ ಅವರಿಗೆ ಆಲಯವಿರಲಿಲ್ಲ. ಅವರು ಐಗುಪ್ತ್ಯದಿಂದ ಬಿಡಿಸಲ್ಪಟ್ಟಾಗ ಪ್ರಯಾಣದಲ್ಲಿದ್ದರಿಂದ ಒಂದು ಸ್ಥಿರವಾದ ಆಲಯ ಕಟ್ಟಲಾಗಿರಲಿಲ್ಲ. ಆದರೆ ದೇವರು ದೇವದರ್ಶನ ಗುಡಾರವನ್ನು ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರ ನಾನು ಹೇಳುವ ಪ್ರಕಾರ ಕಟ್ಟಿರಿ ಎಂದು ಹೇಳುತ್ತಾರೆ. ಅದರಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಆವರಣದಿಂದ ಕೂಡಿರುವ ದೇವದರ್ಶನ ಗುಡಾರ ಅಂದರೆ ಡೇರೆಗಳ ರೂಪದಲ್ಲಿ ಅಲ್ಲಲ್ಲಿ ಹಾಕುವುದನ್ನು, ಮತ್ತೆ ಪ್ರಯಾಣ ಮಾಡುವಾಗ ಅದನ್ನು ಕಿತ್ಕೊಂಡು ಮುಂದೆ ಸಾಗುವಂಥದ್ದು ನೋಡ್ತೇವೆ. ಆದರೆ ದಾವೀದನು ರಾಜನಾದಾಗ ದೇವರಿಗೋಸ್ಕರ ಒಂದು ಆಲಯ ಕಟ್ಟಬೇಕೆಂದು ಆಶಿಸಿದ. ನಾನು ದೇವದಾರು ಮರದ ಮನೆಯಲ್ಲಿ ಇರುತ್ತಾ ಇದ್ದೇನಲ್ಲವೇ, ನನ್ನ ದೇವರ ಒಡಂಬಡಿಕೆ ಮಂಜೂಷ ಪೆಟ್ಟಿಗೆ ಗುಡಾರದಲ್ಲೇ ಇದೆಯಲ್ಲವೇ ಎಂದು ಆಲೋಚಿಸಿ ಆಲಯ ಕಟ್ಟಬೇಕೆಂದು ಬಯಸಿದಾಗ ಪ್ರವಾದಿ ಬಂದು ಕಟ್ಟು ಅನ್ನುತ್ತಾನೆ. ಆದರೆ ದೇವರು ಹೇಳ್ತಾರೆ, ನಿನ್ನ ಕೈಗಳು ರಕ್ತ ಸುರಿಸಿವೆ, ಹಾಗಾಗಿ ನೀನು ಆಲಯ ಕಟ್ಟುವುದು ಆಗುವುದಿಲ್ಲ, ನಿನ್ನ ಮಗನು ಕಟ್ಟುತ್ತಾನೆ ಎಂದು ಹೇಳಿದಾಗ ದಾವೀದನು ಕೋಪಗೊಳ್ಳಲಿಲ್ಲ. ಆದರೆ ಆಲಯ ಕಟ್ಟಲು ಅಗತ್ಯವಿರುವ ಎಲ್ಲವನ್ನು, ಬೆಳ್ಳಿ, ಬಂಗಾರ, ಕಬ್ಬಿಣ ಎಲ್ಲವನ್ನು ಸಮಕೂಡಿಸಿ ಇಡುತ್ತಾನೆ. ಹೇಳಬೇಕಾದರೆ ಸ್ಥಳವನ್ನು ಕೂಡ ಬೆಲೆಯನ್ನು ಕಟ್ಟಿ ಆಲಯ ಕಟ್ಟಲು ಸಿದ್ಧ ಮಾಡಿಟ್ಟಿದ್ದ. ಸೊಲೊಮೋನನು ರಾಜನಾದ ನಂತರ ತನ್ನ ತಂದೆಯ ಅಭಿಲಾಷೆಯನ್ನು ನೆರವೇರಿಸುವುದಕ್ಕಾಗಿ ಆಲಯ ಕಟ್ಟುತ್ತಾನೆ. ಸೊಲೊಮೋನನು ಜ್ಞಾನಿ ಎಂದು ನಮಗೆ ಗೊತ್ತು, ಆಲಯ ಕಟ್ಟಿಸಿದಾನೆಂದು ಕೂಡ ಗೊತ್ತು. ಆಲಯ ಕಟ್ಟುವಂಥವರು ದುಡ್ಡು ಕೊಟ್ಟರೆ ಆಲಯ ಕಟ್ಟುವವರಾಗಿದ್ದಾರೋ, ಇಲ್ಲವೇ ಕಟ್ಟುವ ಕೆಲಸ ತಿಳ್ಕೊಂಡಿರುವ ಆರ್ಕಿಟೆಕ್ಟ್ಸ್ ಮಾಡುವಂಥದ್ದಾಗಿದೆಯಾ? ಆಲಯ
ಕಟ್ಟುವಂಥದ್ದು ಬಿಲ್ಡಿಂಗ್ ಅಲ್ಲ ಪ್ರಿಯರೇ, ಆಲಯವನ್ನು ಪ್ರಾರ್ಥನೆಯಿಂದ ಸಿದ್ಧಪಡಿಸಬೇಕು. ಎಷ್ಟು ಜನರಿಗೆ ಗೊತ್ತು ಸೊಲೊಮೋನನು ಪ್ರಾರ್ಥನಾ ವೀರನು ಎಂದು? ಬೇಕಾದರೆ ಒಮ್ಮೆ ನೋಡಿ 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 13ನೆಯ ವಚನ ಹೇಳುತ್ತೆ. ಅಲ್ಲಿ ನೀವು ಓದುವುದಾದರೆ ಯಾವಾಗ ದೇವರ ಆಲಯ ಕಟ್ಟಬೇಕೆಂದು ಹೇಳಿದರು ಎಂಬುದಾಗಿ ಅದೆಲ್ಲ ಅಲ್ಲಿದೆ. ಆಲಯ ಕಟ್ಟಿದ ನಂತರ 12ನೇ ವಚನ ಹೇಳುತ್ತದೆ, ಇಸ್ರಾಯೇಲರು ಸಮೂಹವಾಗಿ ಕೂಡಿ ಬಂದಾಗ ಯೆಹೋವನ ಯಜ್ಞವೇದಿಯ ಮುಂದೆ ಕೈಗಳನ್ನೆತ್ತಿಕೊಂಡು ಪ್ರಾರ್ಥನೆ ಮಾಡಿದನು. ಅವನು 5 ಮೊಳ ಉದ್ದ, 5 ಮೊಳ ಅಗಲ, 3 ಮೊಳ ಎತ್ತರವಾಗಿರುವ ಒಂದು ತಾಮ್ರ ಪೀಠವನ್ನು ಮಾಡಿಸಿ ಪ್ರಾಕಾರದ ಮಧ್ಯದಲ್ಲಿಡಿಸಿದ್ದನು. ಅವನು ಇಸ್ರಾಯೇಲ್ ಸರ್ವಸಮೂಹದ ಎದುರಿನಲ್ಲಿ ಮೊಳಕಾಲೂರಿ ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಸೊಲೊಮೋನನು ಹೀಗೆ ಪ್ರಾರ್ಥನೆ ಮಾಡಿದನು. ನಾನು ರಾಜನಾಗಿದ್ದೇನಲ್ಲವೇ? ಜ್ಞಾನಿಯಾಗಿದ್ದೇನಲ್ಲವೇ? ಯಾಜಕನ ಕೆಲಸ ಪ್ರಾರ್ಥಿಸುವಂಥದ್ದಾಗಿದೆಯಲ್ಲವೇ? ಕಟ್ಟಿಸಿರೋದು ನಾನಲ್ಲವೇ? ಪ್ರಾರ್ಥನೆ ಮಾಡಲು ಬೇರೆ ಟೀಮ್ ಇದೆಯಲ್ಲವೇ ಅಂದುಕೊಳ್ಳಲಿಲ್ಲ ಪ್ರಿಯರೇ. ಈ ದಿನಗಳಲ್ಲಿ ನಾವು ಬಹಳಷ್ಟು ಸಾರಿ ಹಾಗೆ ಅಂದುಕೊಳ್ತೇವೆ. ಪಾಸ್ಟರ್ ಅವರೇ ಪ್ರಾರ್ಥನೆ ಮಾಡಬೇಕು, ಪ್ರಸಂಗ ಮಾಡುವವರು ಪ್ರಸಂಗ ಮಾಡಬೇಕು, ನಾವು ಹೋಗಿ ಕೂತ್ಕೊಂಡು ಕೇಳಿ ಬರಬೇಕು ಅಂದುಕೊಳ್ತೇವೆ ಹೊರತು ದೇವರಿಂದ ಆಶೀರ್ವದಿಸಲ್ಪಟ್ಟಂತಹ ಪ್ರತಿಯೊಬ್ಬರು ಮೊಳಕಾಲೂರಿ ಕೈಗಳನ್ನು ಮೇಲಕ್ಕೆ ಎತ್ತಿ ಎಲ್ಲರ ಮುಂದೆ, ಆ ತಾಮ್ರದ ಪೀಠ ಒಂದು ಚಿಕ್ಕ ಸ್ಟೇಜ್ ತರ ಇತ್ತು, ಎಲ್ಲರಿಗೂ ಕಾಣಿಸಿಕೊಳ್ಳುವಂತಹ ಎತ್ತರದ ಪೀಠದ ಮೇಲೆ ನಿಂತು ಮೊಳಕಾಲೂರಿ ಕೈಗಳನ್ನೆತ್ತಿ ಹೀಗೆಂದು ಪ್ರಾರ್ಥಿಸಿದನು. ಏನೆಂದು ಪ್ರಾರ್ಥಿಸಿದನೆಂದು 14ನೇ ವಚನದಿಂದ ಕೊನೆಯ ವಚನದವರೆಗೂ, ಅಂದರೆ 42ನೇ ವಚನದವರೆಗೂ ಎಲ್ಲಾ ವಚನಗಳಲ್ಲಿ ಅವನು ಮಾಡಿರುವ ಸುದೀರ್ಘ ಪ್ರಾರ್ಥನೆ ಕುರಿತು ನಾವು ನೋಡುತ್ತೇವೆ. ಈ ದಿನ ಸಭೆಗಳಿಗೆ ಹೋಗಿ ಎಷ್ಟು ಹೊತ್ತು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ? ಸಭೆಗಳಲ್ಲಿ ಪ್ರಾರ್ಥನೆಗಾಗಿ ಎಷ್ಟು ಹೊತ್ತು ಸಮಯ ಕೊಡಲಾಗ್ತಿದೆ? ನಾನು ಭಾನುವಾರದ ವಿಷಯವಾಗಿ ಮಾತಾಡ್ತಿದ್ದೇನೆ. ಉಪವಾಸ ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ನಾವು ಪ್ರಾರ್ಥಿಸ್ತೇವೆ, ಆದರೆ ಕರ್ತನ ದಿನದಲ್ಲಿ ನಾವು ಪ್ರಾರ್ಥಿಸುವುದು ಎಷ್ಟೋ ಅವಶ್ಯಕವಾಗಿದೆ. ಅದು ಕೂಡ ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು, ಕೈಗಳೆತ್ತಿ ಪ್ರಾರ್ಥಿಸುವಂಥದ್ದು. ನಾವು ಕಲಿತುಕೊಳ್ಳುವಾಗ ನಾವು ದೇವರಿಗೂ ದೇವರ ಸನ್ನಿಧಿಗೂ ಸಮೀಪಸ್ಥರಾಗುತ್ತೇವೆ. ಸೊಲೊಮೋನನು ಪ್ರಾರ್ಥನೆ ಮಾಡಿದನು. ಏನೆಂದು ಪ್ರಾರ್ಥಿಸಿದನೆಂದು ಈ ಅನುದಿನ ಧ್ಯಾನದಲ್ಲಿ ಪೂರ್ತಿಯಾಗಿ ವಿವರಿಸಲಿಕ್ಕಾಗಲ್ಲ. ನೀವು ಈ ದಿನ ನಿಮ್ಮ ಚರ್ಚಸ್ಗಳಿಗೆ ಹೋಗಿ ಬಂದ ನಂತರ ಮಧ್ಯಾಹ್ನವಾಗಲಿ ಸಾಯಂಕಾಲವಾಗಲಿ ನಿಮಗೆ ಸಮಯ ಸಿಕ್ಕಾಗ ಈ ಅಧ್ಯಾಯವನ್ನು ಓದಿ ಧ್ಯಾನಿಸಿರಿ. ಕರ್ತನ ದಿನ ಅಂದರೆ 1 ಗಂಟೆ ಆಲಯಕ್ಕೆ ಹೋಗಿ ಬರೋದಲ್ಲ, ದಿನವಿಡೀ ದೇವರೊಂದಿಗೆ ಕಳೆಯುವುದಾದರೆ ನೀವು ಧನ್ಯರಾಗುತ್ತೀರಿ. 6 ದಿನಗಳ ಶ್ರಮೆಗಳೆಲ್ಲ ಆಶೀರ್ವದಿಸಲ್ಪಡುತ್ತದೆ, ಕಾವಲು ದೊರಕುತ್ತದೆ. ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮಗೋಸ್ಕರವೇ ಓದುತ್ತೇನೆ. 18ನೇ ವಚನ, ದೇವರು ನಿಜವಾಗಿ ಮನುಷ್ಯರೊಡನೆ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು? ಆದರೂ ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ನಿನ್ನನ್ನು ಪ್ರಾರ್ಥಿಸುತ್ತಿರುವ ಏನಂತೆ? ನಿನ್ನ ಸೇವಕನಾದ ನಾನು ಪ್ರಾರ್ಥಿಸುತ್ತಿರುವ ಮೊರೆಯನ್ನು ಲಾಲಿಸು. ಮನುಷ್ಯರೊಡನೆ ದೇವರು ವಾಸಿಸುವುದಕ್ಕೋಸ್ಕರವಾಗಿದೆಯಾ ಮಂದಿರವು? ನೀನು ವಾಸಿಸಲು ಈ ಆಲಯ ಸಾಲುವುದೋ? ಆಕಾಶ, ಉನ್ನತೋನ್ನತ ಆಕಾಶ ಸಾಲುವುದಿಲ್ವಲ್ಲ? ನಿನ್ನನ್ನು ಕರೆತಂದು ಈ ಆಲಯದಲ್ಲಿ ಕೂತುಕೊಳ್ಳುವಂತೆ ಮಾಡಲು ಈ ಆಲಯ ನಾವು ಕಟ್ಟಲಿಲ್ಲ. ಆದರೆ ಈ ಸ್ಥಳವನ್ನು ಪ್ರತ್ಯೇಕಿಸಿಕೊಂಡು ನಿಮ್ಮೊಂದಿಗೆ ಸಂಭಾಷಿಸುವುದಕ್ಕಾಗಿ, ನಿಮಗೆ ಗೊತ್ತಾ, ಒಂದು ಟೆಲಿಕಾಸ್ಟ್ ಸೆಂಟರ್ ಇರುತ್ತೆ. ಅಲ್ಲಿಂದ ನೋಡಿ, ನಾನು ಇಲ್ಲಿ ನಿಂತು ವಾಕ್ಯ ಸಾರ್ತಾ ಇದ್ರೆ ಎಲ್ಲೆಡೆ ಹಬ್ಬುತ್ತಾ ಇದೆ. ಅಂದರೆ ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ದೇವರನ್ನು ಮುಖಾಮುಖಿಯಾಗಿ ಸಂಧಿಸುವುದಕ್ಕಾಗಿ, ಆತನನ್ನು ಕಾಣುವುದಕ್ಕಾಗಿ, ನಮ್ಮ ವಿಜ್ಞಾಪನೆ ಮಾಡಿಕೊಳ್ಳುವುದಕ್ಕಾಗಿ ಒಂದು ಪ್ರತ್ಯೇಕಿಸಲ್ಪಟ್ಟಂತಹ ಸ್ಥಳವಾಗಿ ದೇವರ ಆಲಯವಿದೆ ಎಂಬ ಸಂಗತಿ ನಾವು ಗುರುತಿಸಬೇಕು. ಮನೆಗಳಲ್ಲಿಯೂ ನಾವು ಪ್ರಾರ್ಥಿಸಬಹುದು, ಕೋಣೆಯೊಳಗಡೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಬಹುದು. ಆದರೆ ದೇವರ ಮಕ್ಕಳೊಂದಿಗೆ ಸೇರಿ ದೇವರ ಆಲಯದೊಳಕ್ಕೂ ಕೂಡ ಹೋಗಿ ಮೊಳಕಾಲೂರಿ ಕೈಗಳೆತ್ತಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡುತ್ತೀರಿ. ದೇವರೇ, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಹೇಳುತ್ತಾ ಅವನು ಮಾಡಿರುವ ಪ್ರಾರ್ಥನೆಗಳು ನೀವು ನಂತರ ಓದುತ್ತೀರಲ್ಲವೇ? ಇಡೀ ಅಧ್ಯಾಯ ಸಮಯ ಸಿಕ್ಕಾಗ ಓದಿರಿ. ಸದ್ಯಕ್ಕೆ 28ನೇ ವಚನ ನೋಡಿ. ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ ಕಾಣಿಸುವಾಗ
ಬೆಳಗ್ಗೆ ಬಿಸಿಗಾಳಿ, ಬೂದಿ ಮಿಡತೆ ಉಂಟಾದಾಗ, ಜಟ್ಟೆ ಹುಳು ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ ಅಂತೂ ಯಾವ ಉಪದ್ರವದಿಂದಾಗಲಿ, ಯಾವುದೇ ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವುದಿಲ್ಲ. ಎಲ್ಲ ಇಸ್ರಾಯೇಲ್ಯರಾಗಲಿ ಅವರಲ್ಲೊಬ್ಬನಾಗಲಿ, ಏನಂತೆ, ಎಲ್ಲ ಇಸ್ರಾಯೇಲರಾಗಲಿ ಅವರಲ್ಲೊಬ್ಬನಾಗಲಿ ತಾವು ಅನುಭವಿಸುತ್ತಿರುವ ಉಪದ್ರವ ದುಃಖಗಳ ನಿಮಿತ್ತವಾಗಿ ಈ ಆಲಯದ ಕಡೆಗೆ ಕೈಯೆತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ, ನಿಮ್ಮ ನಿವಾಸ ಸ್ಥಳವಾಗಿರುವ ಪರಲೋಕದಿಂದ ನೀವು ಲಾಲಿಸಿ ಕ್ಷಮಿಸಿ, ನಮ್ಮ ಪಿತೃಗಳಿಗೆ ನೀನು ಕೊಟ್ಟ ದೇಶದಲ್ಲಿ ಅವರು ತಮ್ಮ ಜೀವಿತ ಕಾಲವೆಲ್ಲ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಿಮ್ಮ ಮಾರ್ಗದಲ್ಲಿ ನಡೆದುಕೊಳ್ಳುವ ಹಾಗೆ ಅವರ ಹೃದಯಗಳನ್ನು ಅರಿತುಕೊಂಡಿರುವ ದೇವರೇ, ನೀವು ಅವರ ಸಕಲ ನಡತೆಗೆ ಪ್ರತಿಫಲವನ್ನು ದಯಪಾಲಿಸು ಎಂದು ಪ್ರಾರ್ಥಿಸ್ತಾನೆ. ಫುಲ್ ಸ್ಟಾಪ್, ಕಾಮ ಇಲ್ಲದೆ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುತ್ತಿದ್ದಾನೆ. ದೇಶಕ್ಕೆ ಕ್ಷಾಮ ಬಂದಾಗ, ಘೋರ ವ್ಯಾಧಿ ಬಂದಾಗ, ಬೆಳೆಗೆ ಬಿಸಿಗಾಳಿ ಬಂದಾಗ, ಏನಂತೆ, ರೋಗ ಬಂದಾಗ, ಅಂದರೆ ಸಮಸ್ಯೆಗಳು ಬಂದಾಗ ಈ ಆಲಯಕ್ಕೆ ಬಂದು ನಿಮಗೆ ಮೊರೆ ಇಡುವುದಾದರೆ, ನಮ್ಮ ದೇಶದಲ್ಲಿ ಪ್ರಸ್ತುತ ದಿನಗಳಲ್ಲಿ ಭಯಂಕರವಾದ ಪ್ರವಾಹದ ನಿಮಿತ್ತ ಎಷ್ಟೋ ಗ್ರಾಮಗಳು ನೀರಲ್ಲಿ ಮುಳುಗಿ ಹೋಗಿವೆ. ಮನುಷ್ಯರಲ್ಲಿ ಎಷ್ಟೋ ಜನರು ನಿರಾಶ್ರಿತರಾಗಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಇನ್ನೂ ಮಳೆ ಸುರಿಯುತ್ತಾ ಇದೆ ಎಂದು ಹೇಳ್ತಿದ್ದಾರೆ. ನಮ್ಮ ದೇಶದಲ್ಲಿ ಈ ಪ್ರವಾಹದ ಸಮಸ್ಯೆ ಬಿದ್ದರೆ ಬೇರೆ ದೇಶಗಳಲ್ಲಿ ಭಯಂಕರವಾದ ಬಿಸಿಗಾಳಿ ಬೀಸುತ್ತಾ ಇದೆ ಅಂತೆ. ಭಯಂಕರವಾದ ಉಷ್ಣತೆಯ ನಿಮಿತ್ತ ಭಯಂಕರವಾದ ವಿಪತ್ತಿನಲ್ಲಿದ್ದಾರೆಂಬುದಾಗಿ ಕೂಡ ನಾವು ಗ್ಲೋಬಲ್ ನ್ಯೂಸ್ ಕೇಳುವಾಗ ನಮಗೆ ಗೊತ್ತಾಗುತ್ತೆ. ಈ ಪ್ರಕೃತಿಯ ವಿಕೋಪದಿಂದ ಅನೇಕರು ಅಲ್ಲಕಲ್ಲೋಲವಾಗುತ್ತಿದ್ದಾರೆ, ನಿರಾಶ್ರಿತರಾಗುತ್ತಿದ್ದಾರೆ. ಮಾನವರು ಮಾಡಿರುವ ಕೃತ್ಯಗಳ ನಿಮಿತ್ತ ಮಾನವನು ದೇವರನ್ನು ಮರೆತು ಸೃಷ್ಟಿಯನ್ನು ಹಾಳು ಮಾಡಿ ತನ್ನ ಇಷ್ಟಾನುಸಾರವಾಗಿ ಬದುಕುವುದರಿಂದಲೇ ಇಂತಹ ಪ್ರಕೃತಿ ವಿಕೋಪಗಳು ಜರುಗುತ್ತವೆ. ಕೆರೆಗಳು ಮಳೆ ಹೆಚ್ಚಾದಾಗ ತುಂಬುವುದಕ್ಕಾಗಿ ಕೆರೆಗಳಿರ್ತವೆ, ಕಾಲುವೆಗಳಿರ್ತವೆ. ನದಿಗಳು ಪ್ರವಹರಿಸುವುದಕ್ಕಾಗಿ ವಿಶಾಲವಾದ ಸ್ಥಳಗಳಿರುತ್ತವೆ. ಈಗ ಕೆರೆಗಳಲ್ಲಿ ಕಟ್ಟಡ ಕಟ್ತಿದ್ದಾರೆ, ಕಾಲುವೆಗಳು ಕೆಡವಿ ಹಾಕೋದು, ನದಿಗಳು ಚಿಕ್ಕದಾಗುವುದನ್ನು ಗಮನಿಸ್ತಿದ್ದೇವಲ್ಲವೇ? ಮನುಷ್ಯನು ಅದರಿಂದಲೇ ವಿಪರೀತವಾದ ಪರಿಸ್ಥಿತಿ ತಂದುಕೊಳ್ತಿದ್ದಾನೆ. ಗ್ಲೋಬಲ್ ವಾರ್ಮಿಂಗ್ ಅನ್ನುತ್ತಿದ್ದಾರೆ, ಮಂಜುಗಡ್ಡೆ ಕರಗುತ್ತಿವೆ ಅನ್ನುತ್ತಿದ್ದಾರೆ, ಉಷ್ಣತೆ ಹೆಚ್ಚಾಗುತ್ತಾ ಇದೆ. ನಮ್ಮ ಮಷಿನ್ಸ್ಗಳ ನಿಮಿತ್ತ, ಫ್ಯಾಕ್ಟರೀಸ್ಗಳ ನಿಮಿತ್ತ ಮನುಷ್ಯನು ತನ್ನ ಜೀವಿತ ನಾಶ ಮಾಡಿಕೊಳ್ಳುತ್ತಿರುವಾಗ, ಇಂತಹ ಪರಿಸ್ಥಿತಿಗಳಲ್ಲಿ ಯಾರು, ಯಾವ ಟೆಕ್ನಾಲಜಿ ನಮ್ಮನ್ನು ಕಾಪಾಡಲಿಕ್ಕಾಗುತ್ತೆ ಹೇಳಿ? ದೇವರ ಆಲಯಕ್ಕೆ ಹೋಗಿ, ಅಯ್ಯಾ ನಿನ್ನ ಜನರನ್ನು ನೋಡು, ಆಪತ್ತಿನಲ್ಲಿದ್ದವರನ್ನು ನೋಡು, ನಿನ್ನ ಜನರನ್ನು ನೋಡು, ಬಟ್ಟೆ ಇಲ್ಲದವರನ್ನು ನೋಡು, ವೇದನೆಯಲ್ಲಿದ್ದವರನ್ನು ನೋಡು. ಅಮಾಯಕವಾದವರು ಎಷ್ಟೋ ದಿಕ್ಕುಪಾಲಾಗಿದ್ದಾರೆ. ಬಡವರಲ್ಲಿ ಅನೇಕರು ದಿಕ್ಕುಪಾಲಾಗಿದ್ದಾರೆ. ಅನೇಕರು ಆಧರಿಸುವಂಥವರಿಲ್ಲದೆ ಕಣ್ಣೀರಿಡುತ್ತಾ ಇದ್ದಾರೆ. ಗಮನಿಸಿ ನೋಡಿ, ಯಾವುದಾದರೂ ವಿಪರೀತ ಕಾರ್ಯ ಜರುಗುವಾಗ ಧನವಂತರು ಚೆನ್ನಾಗೇ ಇರುತ್ತಾರೆ, ಬಡವರೇ ತಾನೇ ಅದಕ್ಕೆ ಎಫೆಕ್ಟ್ ಆಗೋದು. ಬಡವರನ್ನು ಕನಿಕರಿಸಿರಿ ಎಂದು ಬೈಬಲ್ ಹೇಳುತ್ತದೆ. ಬಡವರಿಗೆ ಕನಿಕರಿಸುವವನು ದೇವರಿಗೆ ಸಾಲ ಕೊಡುತ್ತಾನೆ ಎಂಬುದಾಗಿ. ನಾವು ದುಡ್ಡನ್ನು ಹಂಚಿ ಮನುಷ್ಯರ ಕಷ್ಟ ತೀರಿಸಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ, ಆತನ ಆಲಯಕ್ಕೆ ಬಂದು ಪ್ರಾರ್ಥಿಸುವುದಾದರೆ, ಆತನ ಸನ್ನಿಧಿ ನಮ್ಮ ಮಧ್ಯ ಇರುವುದಕ್ಕಾಗಿ ನಮ್ಮ ಪ್ರಾರ್ಥನೆಗಳು ಆತನು ಲಾಲಿಸುತ್ತಾನೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾನೆ. 40ನೇ ವಚನ ಕೂಡ ಓದುತ್ತೇನೆ ನೋಡಿ. ನನ್ನ ದೇವರೇ, ಈ ಸ್ಥಳದಲ್ಲಿ ಮಾಡುವ ಪ್ರಾರ್ಥನೆಗೆ ಕಟಾಕ್ಷವಿಟ್ಟು ಕಿವಿಗೊಡು. ಏನಂತೆ? ನಮ್ಮ ಪ್ರಾರ್ಥನೆಗೆ ಕಿವಿಗೊಡು. ನನ್ನ ದೇವರಾದ ಯೆಹೋವನೇ, ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದೊಳಗೆ ಸೇರೋಣವಾಗಲಿ. ದೇವರಾದ ಯೆಹೋವನೇ, ನಿನ್ನ ಯಾಜಕರು ರಕ್ಷಣೆ ಎಂಬ ವಸ್ತ್ರವನ್ನು ಹೊದ್ದುಕೊಳ್ಳಲಿ, ನಿನ್ನ ಭಕ್ತರು ಸೌಭಾಗ್ಯದಲ್ಲಿ ಹರ್ಷಿಸಲಿ. ದೇವರಾದ ಯೆಹೋವನೇ, ನಿನ್ನಿಂದ ಅಭಿಷಕ್ತನಾದವನನ್ನು ತಳ್ಳಿಬಿಡಬೇಡ. ನೀನು ನಿನ್ನ ಸೇವಕನಾದ ದಾವೀದನಿಗೆ ಅನುಗ್ರಹಿಸಿದ ಕೃಪೆಯನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ಒಂದು ಪ್ರಾರ್ಥನೆ, ಸುದೀರ್ಘವಾದ ಪ್ರಾರ್ಥನೆಯಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ದೇವರ ಆಲಯದೊಳಕ್ಕೆ ಹೋಗಿ, ದೇವರೇ, ನಿನ್ನ ಕಣ್ಣುದೃಷ್ಟಿ ನಮ್ಮ ಮೇಲೆ ಇಡು, ನಮ್ಮ ಪ್ರಾರ್ಥನೆಯನ್ನು ನೀನು ಲಾಲಿಸು. ಇದೇ ಪುಸ್ತಕದ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು
ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರಾರ್ಥಿಸಿ ನನ್ನನ್ನು ಹುಡುಕಿ ತಮ್ಮ ಕೆಟ್ಟ ನಡತೆ ಬಿಡುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುವೆನು ಎಂಬ ವಾಗ್ದಾನ ನಮಗೆ ಕೊಡಲ್ಪಟ್ಟಿದೆ. ಹೋಗೋಣ ಬನ್ನಿ. ಎಷ್ಟೋ ಜನರಿಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. ಏನೋ ಆಚಾರ ಪ್ರಕಾರ ನಾವು ಸಭೆಗೆ ಹೋಗಿ ಬಂದಿದ್ದೇವೆ ಅನ್ನುವಂಥದ್ದಲ್ಲ. ಪ್ರವಾಹದ ನಿಮಿತ್ತ, ತೂಫಾನಿನ ನಿಮಿತ್ತ, ನಾನಾ ವಿಧವಾದ ಏರ್ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಎಲ್ಲೆಡೆ ಯುದ್ಧದ ಭೀತಿ ಕೇಳುತ್ತಾ ಇದ್ದೇವೆ. ಯುಕ್ರೇನ್ನಲ್ಲಿ, ರಷ್ಯಾದಲ್ಲಿ ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಎಷ್ಟೋ ಜನ ಆಪತ್ತಿನಲ್ಲಿದ್ದಾರೆ. ಎಷ್ಟೋ ಜನ ಬೀದಿ ಪಾಲಾಗಿದ್ದಾರೆ, ಕಷ್ಟ ನಷ್ಟದಲ್ಲಿದ್ದಾರೆ. ಅಂಥವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ನಾವು ಅವರನ್ನು ಆಧರಿಸಬೇಕು. ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು ಯಾವುದೇ ದೇಶದವರಾಗಿರಬಹುದು, ಯಾವುದೇ ಮಾನವನಾಗಲಿ, ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಿರೋದು ಎಲ್ಲರಿಗೋಸ್ಕರವಾದುದರಿಂದ ಎಲ್ಲರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ದೇವರು ನಮ್ಮ ಪ್ರಾರ್ಥನೆ ಲಾಲಿಸಿ ತನ್ನ ಕಾರ್ಯ ನೆರವೇರಿಸುತ್ತಾರೆ. ಅದಕ್ಕಾಗಿ ನಾವು ಆಲಯಕ್ಕೆ ಹೋಗಬೇಕು. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಆತನ ಶ್ರೇಷ್ಠತೆಯನ್ನು ಗುರುತಿಸಿ ಆತನಿಗೆ ನಾವು ವಿಜ್ಞಾಪನೆ ಮಾಡೋಣ. ಸಭೆಗೆ ಹೋಗೋದಕ್ಕಿಂತ ಮುಂಚೆ ತಲೆಬಾಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯಕ್ಕೆ ಹೋಗುವ ನಾವು ಆಚಾರದಂತೆ ಹೋಗಿ ಬರಬಾರದು. ಅನೇಕ ವಿಜ್ಞಾಪನೆಗಳೊಂದಿಗೆ ನಿಮ್ಮ ಸನ್ನಿಧಿಗೆ ಸೇರಿ ಮೊಳಕಾಲೂರಿ ಪ್ರಾರ್ಥಿಸುವುದಕ್ಕಾಗಿ, ನೀವು ನಮ್ಮನ್ನು ಕ್ಷಮಿಸುವವರೆಗೂ, ನಮ್ಮ ದೇಶ ಸ್ವಸ್ಥಪಡಿಸುವವರೆಗೂ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಾವು ವಿಜ್ಞಾಪನೆಗಳನ್ನು ಮಾಡಿ ನಿಮ್ಮಲ್ಲಿ ಕಾದುಕೊಂಡಿರುವುದನ್ನು ಕಲಿಸಿಕೊಡಿರಿ. ನೀವು ಸೃಷ್ಟಿಸಿರುವ ಎಲ್ಲರೂ ಒಂದೇ ಹೃದಯ, ಒಂದೇ ಆತ್ಮವುಳ್ಳವರಾಗಿ ಆದಿಸಭೆಯವರು ಪ್ರಾರ್ಥಿಸಿದಾಗ ಅದ್ಭುತ ನಡೆದ ಪ್ರಕಾರವೇ ಈ ಅಂತ್ಯ ದಿನಗಳಲ್ಲಿಯೂ ಪ್ರತಿಯೊಂದು ಸಭೆಗಳಲ್ಲಿಯೂ ಕೂಡ ನಿಮ್ಮ ಸನ್ನಿಧಿಯಲ್ಲಿ ಮಾಡುವ ಪ್ರಾರ್ಥನೆಗಳು ನಿಮ್ಮ ಬಳಿಗೆ ಧೂಪದಂತೆ ಬಂದು ನಿಮ್ಮ ಉತ್ತರ ಪ್ರಪಂಚದಾದ್ಯಂತ ನಾವು ಕಾಣುವ ಹಾಗೆ ಮಹಿಮೆಯ ಮುಂದಣ ಮಳೆ ಸುರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಇದ್ರೆ 8939731313ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ. ಈ ದಿನ ನಮ್ಮ ಸಭೆಗಳಿಗೆ ಹೋಗಿರಿ, ದೇವರನ್ನು ಆರಾಧಿಸಿರಿ, ದಿನವಿಡೀ ದೇವರ ಸನ್ನಿಧಿಯಲ್ಲಿ ಕಳೆಯಿರಿ. ಮತ್ತೆ ದೇವರ ಚಿತ್ತವಿರುವುದಾದರೆ ನಾಳೆ ಇದೇ ರೀತಿ ಅನುದಿನದ ಧ್ಯಾನದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.